ಅವ್ರಿಗೆ ನೋಟಿಸ್ ಹೆಂಗ್ ಬರುತ್ತಪ್ಪ ಅಂತಂದ್ರೆ ಇಮೇಲ್ ಮುಖಾಂತರ ಬರುತ್ತಾರೆ, ಕೊಂದು ಬಿಡ್ತಾರೆ. ಅಯ್ಯೋ ನನ್ಗೆ ಗೊತ್ತಿದ್ದಿಲ್ಲ, ಕೋರ್ಟ್ ಇದೆ, ಪೊಲೀಸ್ ಇದೆ ಅಂತ ಹೇಳಕ್ ಆಗೋದಿಲ್ಲ. ನೀವು ವಹಿವಾಟಿನ ಮೇಲೆ 1% ಕಟ್ಬಿಡಿ, ನಿಮ್ಮನ್ನ ಇನ್ನೇನು ಕೇಳಲ್ಲ, ಬುಕ್ಸ್ ಕೇಳಲ್ಲ, ಏನ್ ಕೇಳಲ್ಲ ಅಂತ. ನೋಂದಣಿ ತೆಗೆದುಕೊಳ್ಬೇಕಾಗಿತ್ತು, ನೋಂದಣಿ ತೆಗೆದುಕೊಂಡಿಲ್ಲ, ಹಾಗಾಗಿ ನಾನು 18% ಟ್ಯಾಕ್ಸ್ ಹಾಕ್ತೀನಿ, ನೀವು ಚಾಕ್ಲೇಟ್ ಅದೆಲ್ಲ ಮಾರಿದೀರಾ ಅಂತ. ಇದಕ್ಕೆ ಪರಿಹಾರ ಸರ್ಕಾರನೇ. ಇಲಾಖೆನೂ ಏನು ಮಾಡೋ ಪರಿಸ್ಥಿತಿ ಇಲ್ಲ, ವ್ಯಾಪಾರಿಗಳು ಏನು ಮಾಡ್ಕೊಳ್ಳುವಂತ ಪರಿಸ್ಥಿತಿ. ಸರ್ಕಾರನೇ ಇದರಲ್ಲಿ ಮಧ್ಯ ಪ್ರವೇಶಿಸಬೇಕು ಮತ್ತು ಪರಿಹಾರ ಕೊಡಬೇಕು. ಅದು ಅವ್ರ ಕೈನಲ್ಲೇ ಇದೆ. 40 ಲಕ್ಷ ದಾಟಬೇಕು, 1.5 ಕೋಟಿ ಒಳಗಿರಬೇಕು. ಈ ಮಾನದಂಡ ಅವ್ರಿಗೆ ಆಗತ್ತೆ ಅಂದ್ರೆ ನೋಂದಣಿ ತೆಗೆದುಕೊಳ್ಬೇಕು. ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಅಂದ ಕೂಡಲೇ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಹಾಗಿದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಾಗ ಏನ್ ಮಾಡಬೇಕು, ಅಥವಾ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರದ ಹಾಗೆ ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮೊಂದಿಗೆ ಈಗ ಸದ್ಯ ವಕೀಲರು ಹಾಗೆ ತೆರಿಗೆ ಸಲಹೆಗಾರರಾದಂತಹ ವಿಜಯ್ ರಾಜೇಶ್ ಅವರು ಇದ್ದಾರೆ. ಅವ್ರನ್ನ ನಾವು ನೇರವಾಗಿ ಮಾತನಾಡ್ಸೋಣ ಬನ್ನಿ. ಸರ್, ಇವಾಗ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಅಂತ ಕೂಡಲೇ ಎಲ್ರಿಗೂ ಒಂದ್ ರೀತಿ ಗಾಬರಿಗಾಗತ್ತೆ. ಅಂದ್ರೆ ಏನ್ ಮಾಡೋದಪ್ಪ, ಇನ್ಕಮ್ ಟ್ಯಾಕ್ಸ್ ಅರೆಸ್ಟ್ ಮಾಡ್ತಾರಾ ಅಥವಾ ಹೇಗ್ ಬರುತ್ತೆ, ಯಾಕೆ ಅನ್ನೋದೊಂದಷ್ಟು ಕ್ವಶನ್ಸ್ ಇದೆ. ಏನ್ ಹೇಳ್ತೀರಾ ಸರ್, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಅನ್ನ ಪಡ್ಕೊಂಡವರಿಗೆ ನೀವು ಏನ್ ಸಲಹೆ ಕೊಡ್ತೀರಿ ಅನ್ನುವಂಥದ್ದು? ನೋಡಿ, ಈಗ ಆದಾಯ ತೆರಿಗೆ ಇಲಾಖೆ ಇರ್ಬೋದು ಅಥವಾ ಕಾನೂನು ಇರ್ಬೋದು, ಬಹಳ ಸರಳವಾಗಿದೆ, ಮುಂದೆ ಎಷ್ಟು ಕಷ್ಟ ಇಲ್ಲ. ಆಮೇಲೆ ಈಗೆಲ್ಲವೂ ಆನ್ಲೈನ್ ಆಗಿದೆ, ಫೇಸ್ಲೆಸ್ ಅಂತಂದರೆ ಯಾವ ಅಧಿಕಾರಿ ನಮ್ಮ ರಿಟರ್ನ್ಸ್ನ ಪರಿಶೀಲಿಸ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಆ ಅಧಿಕಾರಿಗೆ ಯಾವ ವ್ಯಕ್ತಿಯ ರಿಟರ್ನ್ ನಾನು ಪರಿಶೀಲಿಸ್ತಿದ್ದೀನಿ ಅಂತಲೂ ಗೊತ್ತಿಲ್ಲ. ಹಾಗಾಗಿ ನಾವು ಏನು ಮಾಹಿತಿ ಕೊಟ್ಟಿರ್ತೀವಿ ಆ ಮಾಹಿತಿಯನ್ನು ಮಾತ್ರ ಪರಿಶೀಲಿಸ್ತಾ ಇರ್ತಾರೆ. ಇನ್ನು ನಮಗೇನಪ್ಪ ಅಂತಂದರೆ 3 ರೀತಿಯ ವರ್ಗದ ಜನರಿದ್ದಾರೆ. ಒಂದು ಸಂಬಳದಾರರು, ಇನ್ನೊಂದು ಸಣ್ಣ ವ್ಯಾಪಾರಿಗಳು ಮತ್ತು ದೊಡ್ಡ ವ್ಯಾಪಾರಿಗಳು ಅಂತ. ಸಂಬಳದಾರರು ಎಷ್ಟೇ ಸಂಬಳ ಬರ್ರಿ ಒಂದೇ ವರ್ಗಕ್ಕೆ ಸೇರಿಸ್ತಾರೆ. ಇನ್ನು 2 ಕೋಟಿಗಿಂತ ವಹಿವಾಟು ಟರ್ನ್ ಓವರ್ ಕಡಿಮೆ ಇರೋರು ಸಣ್ಣ ವ್ಯಾಪಾರಿಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಇರೋರನ್ನ ದೊಡ್ಡ ವ್ಯಾಪಾರಿಗಳು ಅಂತ ಮಾಡ್ತೀವಿ. ಇನ್ನು ಸಂಬಳದಾರರಿಗೆ ನೋಡಿದಾಗ ಏನಾಗುತ್ತಪ್ಪ ಅಂತಂದರೆ ಅವ್ರದ್ದು ಎಲ್ಲವೂ ಟ್ಯಾಕ್ಸ್ ಕಟ್ಟಾಗಿರುತ್ತೆ, ಎಲ್ಲವೂ ಮಾಹಿತಿ ಮೊದಲೇ ಫಾರ್ಮ್ 16 ಬಂದಿರುತ್ತೆ. ಹಾಗಾಗಿ ಅವ್ರದ್ದೇನು ಸಮಸ್ಯೆ ಇರೋದಿಲ್ಲ. ಸಮಸ್ಯೆ ಎಲ್ಲಿ ಬರುತ್ತಪ್ಪ ಅಂತಂದರೆ, ಈ ಸಂಬಳದಾರರು ಫಾರ್ಮ್ 16 ಬಿಟ್ಟು ಯಾವುದಾದ್ರೂ ಡಿಡಕ್ಷನ್ಸು ಎಕ್ಸಂಪ್ಷನ್ ಮಾಡಿದಾಗ, ಅದಕ್ಕೆ ಅದು ತಾಳೆ ಆಗಲಿಲ್ಲ ಅಂತಂದಾಗ ಅಥವಾ ಅದು ಅನುಮಾನ ಅಂತ ಬಂದಾಗ ಮಾತ್ರ ನಮಗೆ ನೋಟಿಸ್ ಕೊಡುತ್ತೆ. ನೋಟಿಸ್ನ ಬರೋದು ನೋಟಿಸ್ ಹೆಂಗೆ ಬರುತ್ತೆ ಅನ್ನೋದು ಆಮೇಲೆ ಚರ್ಚೆ ಮಾಡೋಣ. ಈಗ ಬಿಸ್ನೆಸ್ ಅವ್ರದ್ದು ಕೂಡ ನೋಡೋಣ. ಈ 2 ಕೋಟಿ ಟರ್ನ್ ಓವರ್ ಅಂತ ಇರೋಂಥವ್ರು ಯಾವುದೇ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. 8% ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ರೆ ಸಾಕು. ಅಂದರೆ ನಿಮ್ಮದು 1 ಕೋಟಿ ವ್ಯವಹಾರ ಇದೆ ಅಂದರೆ ನಂದು 8 ಲಕ್ಷ ಲಾಭ ಇದೆ ಅಂತೇಳಿ ಅದಕ್ಕೇನು ಟ್ಯಾಕ್ಸ್ ಬರುತ್ತೆ ಅದನ್ನು ಕಟ್ಟಿದ್ರೆ ಮುಗಿದೋಯ್ತು. ಇನ್ನು 2 ಕೋಟಿ ಮೇಲೆ ಇದ್ರೇನಪ್ಪ ಅಂತಂದರೆ ಅವರು ಕಂಪಲ್ಸರಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು, ಚಾರ್ಟೆಡ್ ಅಕೌಂಟಿಂದ ಆಡಿಟ್ ಮಾಡಿಸಿ ಮಾಡಬೇಕು. ಇದು ಸಿಂಪಲ್ಲು. ಇನ್ನು ಯಾವುದೇ ವರ್ಗ ಇರ್ಬೋದು, ಸಂಬಳದಾರ ಇರ್ಬೋದು, ಸಣ್ಣ ವ್ಯಾಪಾರಿಗಳಿರ್ಬೋದು ಅಥವಾ ದೊಡ್ಡ, ಅವರಿಗೆ ನೋಟಿಸ್ ಹೆಂಗೆ ಬರುತ್ತಪ್ಪ ಅಂತಂದರೆ ಇಮೇಲ್ ಮುಖಾಂತರ ಬರುತ್ತೆ. ಹಾಗಾಗಿ ಅವರು ಏನಪ್ಪ, ವ್ಯಾಪಾರಿಗಳಿರ್ಬೋದು, ಸಂಬಳದಾರರಿದ್ದು ರಿಟರ್ನ್ ಫೈಲ್ ಮಾಡ್ತಾ ಭಾಳಷ್ಟು ಜನ ಒಂದು ತಪ್ಪು ಮಾಡೋದೇನಪ್ಪ ಅಂತಂದರೆ, ಅವ್ರು ಕೆಲವು ಸರಿ ಆಡಿಟರ್ಸ್ನ ಬದಲಾವಣೆ ಮಾಡ್ತಾ ಇರ್ತಾರೆ. ಆಡಿಟರ್ಸು ಅವರ ಅಸಿಸ್ಟೆಂಟ್ ಇರ್ಬೋದು, ಅವರ ಪರ್ಸ್ನಲ್ ಇಮೇಲ್ ID ಕೊಟ್ಟಿರ್ತಾರೆ, ಈ ನೋಟಿಸ್ಗಳು ಅಲ್ಲೋ ಕೂತ್ಕೊಳ್ತಾರೆ. ಹಾಗಾಗಿ ಮೊದಲನೇದಾಗಿ ನೀವು ಎಚ್ಚರ ವಹಿಸಬೇಕಾಗಿರೋದೇನಪ್ಪ ಅಂತಂದರೆ, ಆದಾಯ ತೆರಿಗೆ ಇಲಾಖೆಯಲ್ಲಿ ಯಾರ ಇಮೇಲ್ ID ಇದೆ, ಯಾರ ಫೋನ್ ನಂಬರ್ ಇದೆ, ಅದು ತಪ್ಪಾಗಿದೆಯಾ ಅದನ್ನು ನೀವು OTP ಮೂಲಕ ಬದಲಾವಣೆ ಮಾಡ್ಕೊಳ್ಳೋದು ಏನೂ ಕಷ್ಟ ಇಲ್ಲ. ನೀವು ಲಾಗಿನ್ ಆಗಬೇಕು, ಬದಲಾವಣೆ ಮಾಡ್ಕೋಬೋದು. ಎರಡನೇದಾಗಿ ಇದು ಒಂದೊಂದು ಸಲ ಸ್ಪ್ಯಾಮಲ್ಲಿ ಹೋಗಿ ಕೂತ್ಕೊಳ್ತಾ ಇರುತ್ತೆ. ಹಾಗಾಗಿ ನೀವು ಎಲ್ಲ ಮೇಲ್ಗಳನ್ನ ಚೆಕ್ ಮಾಡ್ತಾ ಇರಬೇಕು. ನೋಟಿಸ್ ಬಂದ ನಂತರ ಈಗೆಲ್ಲ ಏನಾಗಿದೆಯಪ್ಪ ಅಂತಂದರೆ, ಆನ್ಲೈನಲ್ಲಿ ನಿಗದಿತ ಸಮಯದ ಒಳಗಡೆ ನೀವು ರಿಪ್ಲೈ ಮಾಡಬೇಕು, ಇಲ್ಲಾಂದರೆ ಅದು ಮುಂದಿನ ಹಂತಕ್ಕೆ ಹೋಗಿ ಟ್ಯಾಕ್ಸ್ ಡಿಮ್ಯಾಂಡ್ ಆಗುತ್ತೆ. ಸೊ ಮೊದಲನೇದಾಗಿ ಇಮೇಲ್ ಚೆಕ್ ಮಾಡಬೇಕು. ಎರಡನೇದಾಗಿ ನೋಟಿಸ್ ಬಂದರೆ ಅದು ನಿಮಗೇ ಗೊತ್ತು ಅಂತಂದರೆ ಆನ್ಲೈನಲ್ಲೇ ರಿಪ್ಲೈ ಕೊಡಿ. ತುಂಬ ಈಸಿ ಇದೆ. ಅಲ್ಲಿ ಕೇಳ್ತಾ ಇದ್ದಾರೆ, ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಟ್ಟರೆ ಆಯಿತು. ಸಂಬಂಧಪಟ್ಟ ದಾಖಲೆನ ಲಗತ್ತಿಸೋದಕ್ಕೂ ಕೂಡ ಅವಕಾಶ ಇದೆ, ಮಾಡಿದ್ರೆ ಅಲ್ಲಿಗೆ ಮುಗೀತು. ಇಲ್ಲ ನನಗದು ಸಮಸ್ಯೆ ಆಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ ಅಂತಂದರೆ ನೀವು ಯಾರಾದರೂ ಚಾರ್ಟೆಡ್ ಅಕೌಂಟೆಂಟ್ನ ಆಡಿಟರ್ಸ್ ಹತ್ರ ಹೋದರೆ ಕೂಡ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಅದು ಸಮಂಜಸವಾಗಿದ್ದರೆ ಅದು ಡ್ರಾಪ್ ಆಗ್ತಾ ಇದೆ, ಇಲ್ಲ ಅಂತಂದರೆ ಅವ್ರನ್ನ ಅದನ್ನು ಟ್ಯಾಕ್ಸ್ ಡಿಮ್ಯಾಂಡ್ ಮಾಡ್ತಾರೆ. ನಾವು ಮತ್ತೆ ಅಪೀಲು, ಟ್ರಿಬ್ಯುನಲ್ಲು, ಹೈಕೋರ್ಟು ಅಂತ ನಮ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಓಕೆ, ಇದು ಇನ್ಕಮ್ ಟ್ಯಾಕ್ಸ್ ಆಯ್ತು ಸರ್. ಇನ್ನು GST ಇತ್ತೀಚಿನ ದಿನಗಳಲ್ಲಂತೂ ಕೂಡ ಮುನ್ನೆಲೆಗೆ ಬಂದಿರೋ ವಿಚಾರ ಏನು ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಅಂಗಡಿ, ಕಿರಾಣಿ ಅಂಗಡಿಗಳಿಗೆ, ಕಾಂಡಿಮೆಂಟ್ಸ್ ಅಂಗಡಿಗಳಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂಥದ್ದು ಈಗ ಆತಂಕ ಸೃಷ್ಟಿಯಾಗಿದೆ. ಈಗ ಅವ್ರಿಗೆ ನೀವು ಏನು ಹೇಳ್ತೀರಿ ಅನ್ನುವಂಥದ್ದು? ಯಾಕಂದರೆ ಆತಂಕದಲ್ಲಿದ್ದಾರೆ. ನಾವು ದುಡಿಮೆ ಮಾಡುವಂಥದ್ದೇ ಅಲ್ಪ ಸ್ವಲ್ಪ, ಈಗ 30 ಲಕ್ಷ 40 ಲಕ್ಷ ಹೇಗೆ ಬರುತ್ತೆ ಸಾಧ್ಯ ಅನ್ನುವಂಥದ್ದು, ಯಾವ ಆಧಾರದ ಮೇಲೆ ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ನವರು ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸರ್, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ? ನೋಡಿ, ಮೊದಲು ಆ ನೋಟಿಸ್ ಬಗ್ಗೆ ಹೋಗಿದ್ದ ಮುಂಚೆ ಕಾನೂನೇನು ಅಂತ ತಿಳ್ಕೊಳ್ಳೋಣ.
GST ಕಾನೂನೇನು ಹೊಸ್ತಲ್ಲ. GST ಮುಂಚೆ ವ್ಯಾಟ್ ಇತ್ತು, ವ್ಯಾಟ್ಗಿಂತ ಮುಂಚೆ ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು. ಹಾಗಾಗಿ ಇದು ಹೊಸ ಕಾನೂನಲ್ಲ. ಎರಡನೇದಾಗಿ ಈ ಒಂದು ಕಾನೂನಿನ ಬಗ್ಗೆ ಪ್ರತಿಯೊಬ್ಬ ವರ್ತಕರಿಗೂ ಅರಿವಿರೋದು ಅವಶ್ಯಕತೆ ಇದೆ. ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಕಾನೂನಲ್ಲಿ ಕಾನೂನಿನ ಬಗ್ಗೆ ಅರಿವಿಲ್ಲ ಅನ್ನೋದು ಎಕ್ಸೆಂಪ್ಷನ್ ಅಲ್ಲ. ಉದಾಹರಣೆಗೆ ಯಾರೋ ಒಬ್ರೊಬ್ರು ನೋಡಿತಾರೆ, ಕೊಂದು ಬಿಡ್ತಾರೆ, ಅಯ್ಯೋ ನನಗೆ ಗೊತ್ತಿದ್ದಿಲ್ಲ, ಕೋರ್ಟ್ ಇದೆ, ಪೊಲೀಸ್ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಕಾನೂನಿನ ಅರಿವನ್ನು ಪಡೆಯೋದು ನಿಮ್ಮ ಜವಾಬ್ದಾರಿ. ಇನ್ನು ಇಲ್ಲಿ ಏನಪ್ಪ GSTನಲ್ಲಿ ಏನಪ್ಪ ಅಂತಂದರೆ 2 ರೀತಿಯ ವರ್ತಕರಿದ್ದಾರೆ. ಒಂದು ಸೇವೆ ಸಲ್ಲಿಸೋರು ಮತ್ತು ವಹಿವಾಟುದಾರರು ಅಂತ. ಸೇವೆ ಸಲ್ಲಿಸೋರು ಅಂತಂದ್ರೆ ಏನು? ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಅಂತ ಬಿಟ್ಟರೆ ಅವ್ರು ಪ್ರೊಫೆಷನಲ್ಸ್ ಅಂತ ಹೇಳ್ತಾರೆ. ನೀವೊಂದು TV ರಿಪೇರಿ, ಮೊಬೈಲ್ ರಿಪೇರಿ, ಆ ಥರ ಒಂದು ಯಾವುದು ವಾಷಿಂಗ್ ಮಿಷಿನ್ ರಿಪೇರಿ ಸೇವೆ ಸಲ್ಲಿಸ್ತಾರೆ. ನೀವೇನು ಮಾರಾಟ ಮಾಡಲ್ಲ, ಜಸ್ಟ್ ರಿಪೇರ್ ಮಾಡಿ ಕೊಡ್ತೀರಾ. ಅವರ ವಾರ್ಷಿಕವಾಯಿತು 20 ಲಕ್ಷ ಇದ್ದರೆ, 20 ಲಕ್ಷದ ಮೇಲಿದ್ದಾಗ ನೀವು ನೋಂದಣಿ ಮಾಡ್ಕೋಬೇಕು. ಇನ್ನು ಸಣ್ಣ ವ್ಯಾಪಾರಿಗಳು ವಹಿವಾಟು ಮಾಡ್ತಂದ್ರೆ ಬಟ್ಟೆ ಅಂಗಡಿ, ಸ್ಟೀಲ್ ಪಾತ್ರೆ ಅಂಗಡಿ, ಬೇಕ್ರಿ ಇರ್ಬೋದು, ಅವ್ರದ್ದೇನಾಗುತ್ತೆ ವಾರ್ಷಿಕ ವಹಿವಾಟು 40 ಲಕ್ಷ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ನೋಂದಣಿ ತೆಗೆದುಕೊಳ್ಬೇಕು. ಈ ನೋಂದಣಿ ತೆಗೆದುಕೊಳ್ಳೋದು ಹೆಂಗೆ ಸರ್, ಭಾಳ ಕಷ್ಟ ಅಂದರೆ ಇಲ್ಲ, ಅದು ಆನ್ಲೈನ್ ಇದೆ, ಏನು ಸಮಸ್ಯೆ ಇಲ್ಲ. ಎರಡನೇದಾಗಿ ನಾನು ನೋಂದಣಿ ತೆಗೆದುಕೊಂಡ್ಮೇಲೆ ನಾನು ಯಾಕೆ ಸರ್ ಈ ಪರ್ಚೇಸ್ ಬಿಲ್ ಇಡಬೇಕು, ಇನ್ಪುಟ್ ಅಂದ್ರೇನು, ಔಟ್ಪುಟ್ ಅಂದರೆ ನಾನೊಬ್ಬ ಚಿಕ್ಕ ಬೇಕರಿ, ನಾನು ಹಾಲು ಮಾರ್ತೀನಿ, ಬಿಸ್ಕೆಟ್ ಮಾರ್ತೀನಿ, ಬ್ರೆಡ್ ಮಾರ್ತೀನಿ, ಗುಟ್ಕಾ ಮಾರ್ತೀನಿ, ಚಾಕ್ಲೇಟ್ಸ್ ಮಾರ್ತೀನಿ, ಚಿಪ್ಸ್ ಮಾರ್ತೀನಿ, ಎಲ್ಲ ಹೆಂಗೆ ಮಾಡೋದು, ಅವ್ರು ನಂಗೆ ತಲೆ ಬಿಸಿ ಅಂತಂದರೆ ಅದಕ್ಕೆ ಅವ್ರೇನು ಮಾಡಿದಾರಪ್ಪ ಅಂತಂದರೆ ನಿಮ್ಮ ವಾರ್ಷಿಕ ವಹಿವಾಟು 1.5 ಕೋಟಿ ಇದ್ದರೆ ನಿಮ್ಮನ್ನು ಸಣ್ಣ ವ್ಯಾಪಾರಿಗಳು ಅಂತ ಕನ್ಸಿಡರ್ ಮಾಡಿ ಕಾಂಪೋಸಿಷನ್ ಸ್ಕೀಮ್, ರಾಜಿ ಪದ್ಧತಿನಲ್ಲಿ ನಿಮಗೆ ನೋಂದಣಿ ಕೊಡ್ತಾರೆ. ಅಂದರೆ ರಾಜಿ ಪದ್ಧತಿ ಅಂದರೆ ಏನಪ್ಪ ಅಂತಂದರೆ ನೀವು ವಹಿವಾಟಿನ ಮೇಲೆ 1% ಕಟ್ಬಿಡಿ, ನಿಮ್ಮನ್ನು ಇನ್ನೇನು ಕೇಳಲ್ಲ, ಬುಕ್ಸ್ ಕೇಳಲ್ಲ, ಏನು ಕೇಳಲ್ಲ ಅಂತ. ನೀವು ಪರ್ಚೇಸ್ ಮಾಡಿದಾಗಲೂ ಕೂಡ ನೀವು GST ಕೊಟ್ಟಿರ್ತೀರ, ಅದನ್ನು ನೀವು ವಾಪಸ್ ತೆಗೆದುಕೊಳ್ಳೋದು. GSTನ ವಿಶೇಷತೆ ಏನಪ್ಪ ಅಂದರೆ ನೀವು ಪರ್ಚೇಸ್ ಮಾಡಿದಾಗ ಏನು GST ಕಟ್ಟಿರ್ತೀರ, ನೀವು ಸೇಲ್ ಮಾಡಿದಾಗ ಗ್ರಾಹಕರಿಂದ ತೆಗೆದುಕೊಂಡು ಅದನ್ನು ತಾಳೆ ಹಾಕ್ಬಿಟ್ಟು ವಾಪಸ್ ತೆಗೆದುಕೊಳ್ಳೋದು. ಆದರೆ ಈ ರಾಜಿ ಪದ್ಧತಿನಲ್ಲಿ ಅದಕ್ಕೆ ಇದಿರೋದಿಲ್ಲ, ಪ್ರಾವಿಷನ್ ಇರೋದಿಲ್ಲ. ಸೊ ಇವ್ರೇನು ಮಾಡಬೇಕಾಗಿತ್ತು, ಒಮ್ಮೆ ಈ ನೋಟಿಸ್ ಈ ನೋಟಿಸ್ ಯಾಕೆ ಬಂತು ಅಂತಂದರೆ UPI ಬೇಸಿಸ್ ಮೇಲೆ, ಅಂತಂದರೆ ಆನ್ಲೈನ್ ಪೇಮೆಂಟ್, ಡಿಜಿಟಲ್ ಪೇಮೆಂಟ್ಸ್ ಮೇಲೆ ಬಂದಿದೆ. ಅವರಲ್ಲಿ ಏನಪ್ಪ ಅಂತಂದರೆ ಡಿಜಿಟಲ್ ಪೇಮೆಂಟ್ಸ್ ಅಂದರೆ ಒಂದು ಟೋಟಲ್ ಇದೆ, ಆ ಟೋಟಲ್ ಮೇಲೆ 40 ಲಕ್ಷ ಆದಮೇಲೆ ಬಂದಿದೆ. ಮೊದಲನೇದಾಗಿ ಅದೇ ಪ್ರಶ್ನೆ ಇರೋದು, ಈಗ ಆದಾಯದ ಮೇಲೆ ನೋಟಿಸ್ ಕೊಟ್ಟಿದ್ದಾರಾ ಅಥವಾ ಲಾಭದ ಮೇಲೆ ನೋಟಿಸ್ ಕೊಟ್ಟಿದ್ದಾರಾ ಅನ್ನೋಂಥದ್ದು ಗೊಂದಲ ಇದೆ ಅನ್ನುವಂಥದ್ದು. ನೋಡಿ, GST ಯಾವತ್ತು ವಹಿವಾಟು ಅಂದರೆ ವಹಿವಾಟು, ಟರ್ನ್ ಓವರ್ ಇಸ್ ಡಿಫ್ರೆಂಟ್, ಆದಾಯ ಇಸ್ ಡಿಫ್ರೆಂಟ್. ನೀವು 1 ಕೋಟಿ ವ್ಯಾಪಾರ ಮಾಡಿ ಲಾಸು ಮಾಡ್ಕೊಂಡಿರ್ಬೋದು, ಅಥವಾ ನಾನು ಆವಾಗಲೇ ಹೇಳಿದಾಗ 8 ಲಕ್ಷ ನೀವು ಲಾಭ ಮಾಡಿರ್ಬೋದು. ಸೊ ಲಾಭ ಬೇರೆ. ಇದು GST ಅನ್ನೋದು ಮೊತ್ತ ವಹಿವಾಟಿನ ಮೇಲೆ, ಟರ್ನ್ ಓವರ್ ಮೇಲೆ ಹಾಕಿರುವಂಥ ತೆರಿಗೆ ಇರುತ್ತೆ. ಸೊ ಈ UPIನಲ್ಲಿ ಏನಪ್ಪ ಅಂತಂದ್ರೆ ಅವರು ಟೋಟಲ್ ನಿಮ್ಮ ಖಾತೆಗೆ ಎಷ್ಟು ದುಡ್ಡು ಬಂದಿದೆಯೋ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ. ಟ್ಯಾಕ್ಸ್ ಎಷ್ಟು ಹಾಕಿದ್ದಾರೆ? 1% ಹಾಕಿಲ್ಲ. ಅವ್ರು ಹಾಕಿರೋದೇನಪ್ಪ ಅಂದರೆ, ನೋಡಿ ನೀವು ನೋಂದಣಿ ತೆಗೆದುಕೊಳ್ಬೇಕಾಗಿತ್ತು, ನೋಂದಣಿ ತೆಗೆದುಕೊಂಡಿಲ್ಲ, ಹಾಗಾಗಿ ನಾನು 18% ಟ್ಯಾಕ್ಸ್ ಹಾಕ್ತೀನಿ, ನೀವು ಚಾಕ್ಲೇಟ್ ಅದೆಲ್ಲ ಮಾರಿದ್ದೀರಾ ಅಂತ. ಯಾಕಂದ್ರೆ ನನಗೆ ಗೊತ್ತಿಲ್ಲ ನೀವು ಹಾಲು ಮಾರಿದ್ದೀರಾ, ತರಕಾರಿ ಮಾರಿದ್ದೀರಾ, ಎಕ್ಸೆಂಪ್ಟೆಡ್ ಗೂಡ್ಸ್ ಮಾಡಿದ್ದೀರಾ, 5% ಟ್ಯಾಕ್ಸ್ ಮಾಡಿ ನನಗೆ ಗೊತ್ತಿಲ್ಲ, ನಾನು 18% ಟ್ಯಾಕ್ಸ್ ಹಾಕ್ಬಿಟ್ಟಿದ್ದೀನಿ. 18% ಟ್ಯಾಕ್ಸ್ಗೆ ಬಡ್ಡಿ ಹಾಕಿದ್ದೀನಿ ಮತ್ತು ಈಕ್ವಲ್ ಅಮೌಂಟ್ ಪೆನಾಲ್ಟಿ ಹಾಕಿದ್ದೀನಿ. ಅಂದರೆ ನೀವು ಒಂದು 50 ಲಕ್ಷ ವ್ಯವಹಾರ ಮಾಡಿದರೆ ಅಥವಾ 1 ಕೋಟಿ ವ್ಯವಹಾರ ಮಾಡಿದರೆ 18 ಲಕ್ಷ ಟ್ಯಾಕ್ಸ ಬರುತ್ತೆ, 18 ಲಕ್ಷ ಪೆನಾಲ್ಟಿ ಬರುತ್ತೆ, 18 ಲಕ್ಷ ಟ್ಯಾಕ್ಸ್ ಬರುತ್ತೆ 21ರಿಂದ ಆದಾಗ. ಯಾಕೆಂದರೆ 1.5% ತಿಂಗಳಿಗೆ ಅವರು ಟ್ಯಾಕ್ಸ್ ಹಾಕ್ತಾ ಹೋಗ್ತಾರೆ. ಹಾಗಾಗಿ ಅವರಿಗೆ ಸೊ ಇಲ್ಲಿ ಮೊದಲನೇದಾಗಿ ಇವರು ವಹಿವಾಟುದಾರರು ಏನು ಮಾಡಬೇಕಪ್ಪ ಅಂತಂದರೆ ಅವರ ಖಾತೆಯಲ್ಲಿ ನೋಡಬೇಕಂದ್ರೆ ನನ್ನ ವಹಿವಾಟು ಮಾತ್ರ ಇದೆಯಾ, ನಾನು ಯಾರ ಹತ್ರ ಸಾಲ ತೆಗೆದುಕೊಂಡಿದ್ರೆ, ನನ್ನ ಬಂಧು ಬಳಗದಿಂದ ದುಡ್ಡು ಇಸ್ಕೊಂಡಿದ್ರೆ, ನಾನು ಯಾರಿಗೋ ಕೊಟ್ಟಿರ್ತೀನಿ ಅವ್ರು ವಾಪಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ತೆಗಿತಾ ಹೋಗಬೇಕಾಗತ್ತೆ. ಓನ್ಲಿ ವಹಿವಾಟನ್ನು ತರಬೇಕಾಗತ್ತೆ. ವಹಿವಾಟು ಮೇಲೆ 1% ಕೊಡಬೇಕಾಗುತ್ತೆ. ಬಟ್ ಈ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾಕೆಂತಂದ್ರೆ ನೀವಾಗಿ ಹೋಗಿ ಮುಂಚೆನೇ ರಿಜಿಸ್ಟ್ರೇಷನ್ ತೊಗೊಂಡಿದ್ರೆ 1% ಕಟ್ತಾ ಇದ್ರಿ, ಇಲ್ಲ ಅಂದರೆ ಈಗ 18% ಕಟ್ಟಿ ಅಂತ ಹೇಳ್ತಾರೆ. ಸಮಸ್ಯೆ ಇರೋದಿಲ್ಲ. 18% ನಾನು ಕಟ್ಟೋದಕ್ಕೆ ನಾನು ಪರ್ಚೇಸ್ ಮಾಡಿರೋದ್ರ ಮೇಲೆ ಕಟ್ಟಿರೋ ಟ್ಯಾಕ್ಸ್ನ ವಾಪಸ್ ಬರ್ತಾ ಇಲ್ಲ, ನನ್ನ ಹತ್ರ ಪರ್ಚೇಸ್ ಬಿಲ್ ಇಲ್ಲ, ನನ್ನ ಹತ್ರ ಪ್ರೂಫ್ ಇಲ್ಲ. ಯಾಕೆ ಅಂತಂದ್ರೆ ನನಗೆ ಮಾರ್ದವನು ಏನು ಮಾಡಿದಾನಪ್ಪ ಅಂತಂದರೆ, ನಾನು ರಿಜಿಸ್ಟ್ರೇಷನ್ ಇಲ್ಲ ಅಂತಂದ್ಬಿಟ್ಟು B2C ಅಂದರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂತ ಗ್ರಾಹಕನಿಗೆ ಮಾರಿದ್ದೀನಿ ಅಂತ ಅವ್ನು ನನ್ನ ಹತ್ರ ಟ್ಯಾಕ್ಸ್ ಇಸ್ಕೊಂಡು ಕಟ್ಬಿಟ್ಟಿದ್ದಾನೆ, ನನ್ನ ಖಾತೆಯಲ್ಲಿ ಬಂದು ಕೂತ್ಕೊಳ್ತಾ ಇಲ್ಲ. ಹಾಗಾಗಿ ನನ್ನಲ್ಲಿ ಸಮಸ್ಯೆ ಇರೋದೇನಪ್ಪ ಅಂತಂದರೆ, ನಾನು ಪರ್ಚೇಸಸ್ ಮಾಡಿರೋದನ್ನು ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ, ಪರ್ಚೇಸಸ್ ಮೇಲೆ ನನಗೆ ಬರಬೇಕಾದ ನಾನು ಕೊಟ್ಟಿರೋ GST ವಾಪಸ್ ಬರ್ತಾ ಇಲ್ಲ. ಇಲ್ಲಿ ನಂದು ಸಣ್ಣ ವ್ಯಾಪಾರಿ ಆದರೂ 18% ಕೇಳ್ತಾ ಇರೋದು ನಂದು ದೊಡ್ಡ ಸಮಸ್ಯೆ ಇದೆ. ಇದಕ್ಕೆಲ್ಲ ಏನು ಪರಿಹಾರ ಅಂತಂದರೆ, ಇದಕ್ಕೆ ಪರಿಹಾರ ಸರ್ಕಾರನೇ. ಯಾಕೆ ಅಂತಂದರೆ ಸರ್ಕಾರ ತೆರಿಗೆ ಸಂಗ್ರಹಿಸೋ ಧಾವಂತದಲ್ಲಿ
ಇದನ್ನು ಒಂದು ಟ್ಯಾಕ್ಸ್ ಟೆರರಿಸಮ್ ಅಂತ ಹೇಳ್ತೀವಿ. ಆ ರೀತಿ ತಂದು ಕುಂದಿರಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಹಾಗಾಗಿ ಅವರು ಏನು ಮಾಡಬೇಕಾಗಿತ್ತು, ಒಂದು ಅಭಿಯಾನ ನಡೆಸಬೇಕಾಗಿತ್ತು. ನೋಡಿ, ಸಣ್ಣ ವ್ಯಾಪಾರಿಗಳೇ, ನಿಮ್ಮ ವಾರ್ಷಿಕ ವಹಿವಾಟು 40 ಲಕ್ಷ ಇದ್ದರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ, ನೀವೆಲ್ಲ ಸರಿಯಾಗಿ ನೀವು ರಿಜಿಸ್ಟ್ರೇಷನ್ ಇಷ್ಟು ದಿನ ಆಗಿದೆಯೋ ಬಿಟ್ಟಿದೆಯೋ ಬಿಟ್ಟುಬಿಡಿ, ಅಟ್ಲೀಸ್ಟ್ ಇನ್ನು ಮೇಲೆ ನೀವು ಮಾಡಿಕೊಂಡು ನೀವು ಕಟ್ಟಿ ಅಂತ ಹೇಳಿ ಒಂದು ರಾಜಿ ಪದ್ಧತಿಗೆ ಒಂದು ಅವಕಾಶ ಕೊಡಬೇಕಾಗುತ್ತೆ. ಯಾಕೆಂದರೆ ಈ ಬೆನಿಫಿಟ್ ಆಫ್ ಡೌಟ್ ಯಾವತ್ತೂ ಅವಸಸಿಗೆ ಕೊಡಬೇಕು. ಅಂದರೆ ಏನಂತಂದರೆ ಕಾನೂನಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಯಾವುದೇ ಒಂದು ಬೆನಿಫಿಟ್ನ ಗ್ರಾಹಕರಿಗೆ ಕೊಡಬೇಕು, ಅಸಸಿಗೆ ಕೊಡಬೇಕು, ಕರದಾತನ ಕೊಡಬೇಕು ಅಂತ ಇದೆ. ಆ ರೀತಿ ಇವರು ಒಂದು ಎಚ್ಚರಿಕೆ ಕೊಟ್ಟು ಅವಕಾಶ ಕೊಟ್ಟು ಈ ರೀತಿಯ ಒಂದು ದಾಳಿ ಮಾಡಿದರೆ ಒಳ್ಳೆಯದು ಅನಿಸುತ್ತೆ. ಯಾಕೆಂತಂದರೆ ಅವರು ತೆರಿಗೆ ತಗೊಳ್ಳೋದು ಅವಂತರದಲ್ಲಿ ಇದು ಮಾಡಿ ಅಧಿಕಾರಿಗಳಿಗೆ ಏನು ಅಧಿಕಾರ ಇದೆ, ಅವ್ರ ಅಧಿಕಾರ ಮಾತ್ರ ಚಲಾಯಿಸ್ತಾರೆ. ಯಾಕೆ ಅಂತಂದರೆ ನಾನೇ ಒಬ್ಬರಿಗೆ ಒಂದು 4-5 ಜನ ತರಕಾರಿ ವ್ಯಾಪಾರಿಗಳಿಗೆ ನೋಟಿಸ್ ಬಂದಾಗ ನಾನು ಕೇಳಿದಾಗ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದಾಗ, ಅಯ್ಯೋ ಹೌದಾ ಸರ್, ತರಕಾರಿನ ಅದು ಬರಲ್ಲ ಸರ್, ಹಾಲಾದರೆ ಬರಲ್ಲ ಸರ್, ನೀವು ಒಂದು ಲೆಟ್ರ್ ಕೊಟ್ಬಿಡಿ ನಾನು ಡ್ರಾಪ್ ಮಾಡ್ತೀನಿ ಅಂತಂದರು. ಇನ್ನೊಬ್ಬ ಅಧಿಕಾರಿಗೆ ಫೋನ್ ಮಾಡಿದ್ರೆ, ಇರಲಿ ಬಿಡಿ ಸರ್, ಪ್ರೂವ್ ಮಾಡಲಿ ಸರ್, ಬ್ಯಾಂಕ್ ಅಕೌಂಟ್ ಕೊಡಲಿ, ನನಗೇನು ಗೊತ್ತು ಸರ್ ಅವ್ರ ತರಕಾರಿ ಅಂತ. ಅಧಿಕಾರಿಗಳಿಗೆ ಒಂದು ರೀತಿಯಾದಂತಹ ಮಾಹಿತಿ ಕೊರತೆ ಇದೆಯಾ ಅಥವಾ ಹೇಗೆ ಅಂತ? ಅಲ್ಲ, ಮಾಹಿತಿ ಕೊರತೆ ಖಂಡಿತ ಇರುತ್ತೆ. ಯಾಕೆಂದರೆ ಅವ್ರು ಆ ಕಚೇರಿಯಲ್ಲಿ ಕೂತ್ಕೊಂಡು UPA ಬೇಸಿಸ್ ಮೇಲೆ ಬಂದಿರೋದು ನೋಡಿ ಇಶ್ಯೂ ಮಾಡಿದಾರೆ. ಆಗಲಿ ನಾನು ಬೇಕ್ರಿ ಮಾಡ್ತಾ ಇದ್ದೀನ, ಸ್ಟೀಲ್ ಪಾತ್ರೆ ಮಾಡ್ತಾ ಇದ್ದೀನ, ಬಟ್ಟೆ ಅಂಗಡಿ ಮಾಡ್ತಾ ಇದ್ದೀನ ಗೊತ್ತಿಲ್ಲ, ಎಲ್ಲರಿಗೂ 18% ಆಗಿ ಕೊಟ್ಬಿಟ್ರು. ಸಮಸ್ಯೆ ಬಂದಿರೋದು ವ್ಯಾಪಾರಿಗಳಿಗಿಲ್ಲೇ ಎಂದು ಟ್ಯಾಕ್ಸ್ ಹಾಕಿ ಕೊಟ್ಬಿಟ್ರು ನೋಟಿಸಲ್ಲಿ ನಾನು ಅದಕ್ಕೆ ಸಮಜಾಯಿಷಿ ಕೊಡೋಕೆ ಆಗ್ತಾ ಇಲ್ಲ. ಸೊ ಇದು ಸರ್ಕಾರನೇ ನಿರ್ಧಾರ ಮಾಡಬೇಕು. ಆಮೇಲೆ ಡೆಡ್ಲೈನ್ ಕೊಟ್ಟಿರುವಂಥದ್ದು ಇಷ್ಟೇ ದಿನದೊಳಗಡೆ, ಅಂದರೆ 17ನೇ ತಾರೀಕಿಗೆ ಇತ್ತು, ಮೊನ್ನೆಗಿತ್ತು, ಈಗ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಈ ರೀತಿಯಾದ ಡೆಡ್ಲೈನ್ ಬಂದಾಗ ಒಂದು ರೀತಿಯ ಆತಂಕ ಆಗುತ್ತೆ. ಏನು ಮಾಡಬೇಕು ಅನ್ನೋದು ದಿಕ್ಕು ತೋಚಲ್ಲ ಅನ್ನುವಂಥದ್ದು. ಈಗ ಕರ್ನಾಟಕ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡುವಾಗಲೂ ಕೂಡ ಅದನ್ನು ಹೇಳ್ಕೊಂಡ್ರು ಅಂತ ಹೇಳಿ ಸಣ್ಣ ಪುಟ್ಟ ಅಂಗಡಿಯ ಮಾಲೀಕರು. ನೋಡಿ, ಯಾವುದೇ ಒಂದು ಇಲಾಖೆಗಳಿರ್ಬೋದು, ತೆರಿಗೆಗೆ ಸಂಬಂಧಪಟ್ಟಂತೆ ಒಂದು ಡೆಡ್ಲೈನಲ್ಲೇ ವರ್ಕ್ ಮಾಡ್ತಿರ್ತಾರೆ. ನೋಟಿಸ್ ತಲುಪೋದು 7 ದಿನದೊಳಗಾಗಿ ಉತ್ತರ ಕೊಡಿ, ಇಲ್ಲ ನಿಮ್ಗೆ ಸಮಯಾವಕಾಶ ಬೇಕಾದರೆ ಲೆಟ್ರ್ ಕೊಡಿ ಅಂತಂದ್ಬಿಟ್ಟು. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ, ಇಲ್ಲಿ ಇಲಾಖೆನೂ ಏನು ಮಾಡೋ ಪರಿಸ್ಥಿತಿ ಇಲ್ಲ, ವ್ಯಾಪಾರಿಗಳು ಏನು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ. ಸರ್ಕಾರನೇ ಇದರಲ್ಲಿ ಮಧ್ಯ ಪ್ರವೇಶಿಸಬೇಕು ಮತ್ತು ಪರಿಹಾರ ಕೊಡಬೇಕು. ಅದು ಅವ್ರ ಕೈನಲ್ಲೇ ಇದೆ. ಆಮೇಲೆ ಇದು ಅತಿ ಅವಶ್ಯಕ ಕೂಡ. ಓಕೆ, ಈಗ ಒಂದಿಷ್ಟು ಆತಂಕ ಆಯಿತು. ಅಂದರೆ 40 ಲಕ್ಷ 70 ಲಕ್ಷ ಹೇಗೆ ಕಟ್ಟೋದು ಒಂದು ಕಡೆ ಆದರೆ, ಮತ್ತೆ ಈಗ ಇನ್ನೊಂದು ಸಮಸ್ಯೆ ಉಲ್ಬಣವಾಗ್ತಿದೆಯೋ ಗೊತ್ತಿಲ್ಲ. ಅಂದರೆ ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಈ ಕಮರ್ಷಿಯಲ್ ಟ್ಯಾಕ್ಸ್ನ ಒಂದು ನೋಟಿಸಿಗೆ ಹೆದರಿ UPIನನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಿ ಅಂದರೆ ಕ್ಯಾಶನ್ನು ಕೂಡ ಈಗ ತಗೊಳ್ತಾ ಇದ್ದಾರೆ. ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಸರ್? ನೋಡಿ, ಇದು ಆ್ಯಕ್ಚುಲಿ ಇದು ಸಮಸ್ಯೆ. ಯಾಕೆ ಅಂತಂದರೆ ಡಿಜಿಟಲ್ ಪೇಮೆಂಟ್ಸ್ ಅನ್ನೋದು ನಮ್ಮ ಎಕಾನಮಿಗೆ ಒಂದು ರೀತಿಯ ಬಲ ತುಂಬ್ತಾ ಇತ್ತು. ಯಾಕೆ ಅಂತಂದರೆ ಅವರು ಒಂದ್ಸಲಿ GSTಗೆ ಬರ್ತಾರೆ ಅಥವಾ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡ್ತಾರೆ ಅಂದರೆ ಅವ್ರು ಆದಾಯ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. GST ಇರ್ಬೋದು, ಆದಾಯ ತೆರಿಗೆ ಇರ್ಬೋದು, ನಮ್ಮ ದೇಶ ಅಥವಾ ರಾಜ್ಯಕ್ಕೆ ಬೇಕು. ತೆರಿಗೆ ಮುಖಾಂತರನೇ ನಮ್ಮ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಇವರು ಮಾಡಿರುವಂಥ ಒಂದು ಆತುರದ ನಿರ್ಣಯ ಅಥವಾ ಆತುರದ ಕೆಲಸ ಇದು ಸಮಸ್ಯೆಗೆ ಎಡೆ ಮಾಡಿಕೊಡ್ತಾ ಇದೆ. ಯಾವಾಗ ಜನ ಮತ್ತೆ ವಿಮುಖರಾಗ್ತಾ ಹೋಗ್ತಾರೆ, ಬ್ಲ್ಯಾಕ್ ಮನಿ ಅಂತೇನು ಹೇಳ್ತೀವಿ, ಒಂದು ಕಪ್ಪು ಹಣದ ಮತ್ತೆ ಚಲಾವಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ದುಡ್ಡಲ್ಲಿ ತೆಗೆದುಕೊಂಡಾಗ ಇವ್ರ ಹತ್ರ ಏನೂ ಗೊತ್ತಿರೋದಿಲ್ಲ, ನಾನು ಎಷ್ಟು ವ್ಯಾಪಾರ ಮಾಡಿದ್ದೀನಿ ಅಂತ. ನಾನು ಎಷ್ಟು ವ್ಯಾಪಾರ ಮಾಡಿದ್ದೀನಿ ಅಂದರೆ ಅಷ್ಟೇ ಅವ್ರು ಒಪ್ಕೋಬೇಕಾಗತ್ತೆ, ಅವ್ರ ಹತ್ರ ಏನು ಸಾಧನ ಇರೋದಿಲ್ಲ. ಹಾಗಾಗಿ ಇದು ಒಂದು ಸರ್ಕಾರ ಆಲೋಚನೆ ಮಾಡಬೇಕು, ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ ಒಂದು ಪರಿಹಾರ ಕೊಡುವಂಥ ಅವಶ್ಯಕತೆ ಇದೆ. ಓಕೆ, ಅಂದರೆ UPI ಬೇಡ, ಬ್ಯಾಂಕ್ ಟ್ರಾನ್ಸಾಕ್ಷನ್ನೇ ಬೇಡ, ಕ್ಯಾಶಲ್ಲೇ ನಾವು ವ್ಯವಹಾರ ಮಾಡೋಣ ಅನ್ನೋರಿಗೆ ಯಾವ ರೀತಿಯಾಗಿ ಅವರಿಗೆ ಸಮಸ್ಯೆ ಆಗ್ಬೋದು, ಕಾನೂನು ರೀತಿಯಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಿಸ್ಬೋದು ಅನ್ನುವಂಥದ್ದು ಸರ್? ನೋಡಿ, ಅವರಿಗೆ ಕಾನೂನಲ್ಲಿ ಎಲ್ಲಿ ಸಮಸ್ಯೆ ಬರುತ್ತಪ್ಪ ಅಂದ್ರೆ, ಅವ್ರಿಗೆ ದುಡ್ಡು ಜಾಸ್ತಿ ಶೇಖರಣೆ ಆಗಿ ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ಕಾರ್ ತೆಗೆದುಕೊಳ್ಬೇಕು, ಮನೆ ತೆಗೆದುಕೊಳ್ಬೇಕು, ಆ ಥರದ್ದೇನೋ ವ್ಯವಸ್ಥೆ ಬಂದಾಗ ಏನಾಗುತ್ತೆ, ಅಲ್ಲಿ ಟ್ರಿಗರ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅವ್ರದ್ದೇನು ಮಾಡ್ತಾರೆ, ಈಗ ಸದ್ಯಕ್ಕೆ GST ಅಂತೂ ಲಾಸ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಅವ್ರ ನೆಟ್ಟಿಗೆ ಬರಲೇಬೇಕಾಗುತ್ತೆ, ಇವರೊಂದು ಅವಕಾಶ ಕೊಡಲೇಬೇಕಾಗುತ್ತೆ. ಅಂದರೆ ಈಗ ಸೊಲ್ಯೂಷನ್ ಇರುವಂಥದ್ದು ಸರ್ಕಾರನೇ ಮಧ್ಯಪ್ರವೇಶ ಮಾಡಿ ಅಥವಾ ಅವರಿಗೆ ರಿಯಾಯಿತಿ ಮಾಡಬೇಕು ಅಂತನಾ ಅಥವಾ ಹೇಗೆ, ಅಥವಾ ಇನ್ನು ಅದು 1% ಮಾಡ್ಲಿಕ್ಕೆ ಆಗಲ್ವ, ಅವಕಾಶ ಇಲ್ವಾ ಸರ್? ಸರ್ಕಾರದ ಮುಂದೆ ಖಂಡಿತವಾಗ್ಲೂ ಅವಕಾಶ ಇದೆ. ಇದು ಸರ್ಕಾರ ಬಿಟ್ಟರೆ ಬೇರೆ ಇನ್ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಅವರು ಶುರು ಮಾಡಿರುವಂಥ ಸಮಸ್ಯೆ, ಅವರೇ ಕೊನೆಗಾಣಿಸ್ಬೇಕು, ಅವ್ರ ಕೈನಲ್ಲೇ ಇದೆ. ಇಲಾಖೆ ಆಗಲಿ ವ್ಯಾಪಾರಸ್ಥರಿಗಾಗಲಿ ಇದು ಸಾಧ್ಯ ಇಲ್ಲ. ಅವ್ರೇನು ಮಾಡಬೇಕು ಈಗ ಅಂತಂದರೆ, ಹಿಂದಿಂದ ಆಗಿದ್ದಾಗೋಯ್ತು ಬಿಟ್ಬಿಡಿ ಅಂತ ಒಂದು ಹೇಳಬೇಕು. ಈಗ ನೀವು ನೋಂದಣಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ರಾಜಿ ಪದ್ಧತಿನಲ್ಲಿ ಕಟ್ಟಿ ಅಂತ ಹೇಳೋ ಅವಕಾಶ ಕೊಡೋದೇ ಇದಕ್ಕೆ ಮಾರ್ಗ ಅನ್ನಿಸ್ತಾ ಇದೆ. ಅದು ಬಿಟ್ಟು ತೀರಾ ಸಣ್ಣ ವ್ಯಾಪಾರಿಗಳು 30 ಲಕ್ಷ 40 ಲಕ್ಷ ಪಾಪ ಅಷ್ಟು ದುಡ್ದಿರೋದಿಲ್ಲ, ಅದು ಅವ್ರ ವ್ಯವಹಾರನೇ ಅಷ್ಟು ಮಾಡಿರೋದಿಲ್ಲ. ಹಾಗಾಗಿ ಇದು ದಂಡ ಮತ್ತು ಬಡ್ಡಿ ಹಾಕಿರೋದ್ರಿಂದ ಈ ರೀತಿ ಸಮಸ್ಯೆ ಆಗಿರೋದು. ಆಮೇಲೆ ಅವ್ರಿಗೆ ಟ್ಯಾಕ್ಸ್ 18% ಹಾಕಿರೋದು ಸಮಸ್ಯೆ ಆಗಿರೋದು.
ಓಕೆ, ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಹೊಸದಾಗಿ ವ್ಯಾಪಾರ ಮಾಡುವಂಥವ್ರು ಅಥವಾ ಇವರೇ ಮತ್ತೆ ಕಂಟಿನ್ಯೂ ಮಾಡ್ಬೋದು ಅನ್ನೋಗಿದೆ, ಯಾವ ಮಾನದಂಡಗಳನ್ನ ಇವರು ಅನುಸರಿಸಬೇಕು, ಮುಂದಿನ ದಿನಗಳಲ್ಲಿ ಹೇಗೆ ಇವರು ವ್ಯವಹಾರ ಮಾಡಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ? ಮೊದಲನೇದಾಗಿ ಅವರು ತಮ್ಮ ವಹಿವಾಟು 40 ಲಕ್ಷ ದಾಟುತ್ತಾ ಅಂತ ಕಂಡುಕೊಳ್ಬೇಕಾಗುತ್ತೆ. ಅಂದರೆ ನಾನು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀನಿ, 20,000 ಮಾಡ್ತೀನ, 50,000 ಮಾಡ್ತೀನ, ಅದರಲ್ಲಿ ಅವ್ರಿಗೆ 40 ಲಕ್ಷ ದಾಟ್ತೀನಿ ಅಂತ ಗೊತ್ತಾದಾಗ ಅವ್ರು ನೋಂದಣಿ ತೆಗೆದುಕೊಳ್ಬೇಕು ಮತ್ತು ರಾಜಿ ಪದ್ಧತಿಗೆ ಹೋಗಬೇಕು ಮತ್ತು 1.5 ಕೋಟಿ ಒಳಗಡೆ ಇರಬೇಕು ವಾರ್ಷಿಕ ವಹಿವಾಟು ಅವ್ರದ್ದು. 40 ಲಕ್ಷ ದಾಟಬೇಕು, 1.5 ಕೋಟಿ ಒಳಗಿರಬೇಕು. ಈ ಮಾನದಂಡ ಅವ್ರಿಗೆ ಆಗುತ್ತೆ ಅಂದರೆ ನೋಂದಣಿ ತೆಗೆದುಕೊಳ್ಬೇಕು. ಮತ್ತು ರಿಟರ್ನ್ಸ್ ಫೈಲ್ ಮಾಡೋದು ತುಂಬ ಸುಲಭ ಅದ, ಯಾಕಂದರೆ ಅವ್ರು ತಿಂಗಳ ಕಟ್ಟಂಗಿಲ್ಲ. ಕ್ವಾರ್ಟರ್ಲಿ ರಿಟರ್ನ್ಸ್ ಇದೆ, 3 ತಿಂಗಳಿಗೊಂದ್ಸಲ ರಿಟರ್ನ್ ಫೈಲ್ ಮಾಡಿದ್ರೆ ಸಾಕು. ಅವರು ಒಟ್ಟು ವಹಿವಾಟಿನ ಮೇಲೆ 1% ಕಟ್ಟಿದ್ರೆ ಏನು ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಏಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ಯಾಶಿಂದ ವಿಮುಖರಾಗಿದ್ದಾರೆ ಜನ, ಎಲ್ಲರೂ ಮೊಬೈಲಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಇವ್ರು ನಾನು ತಗೊಳ್ಳೋದಿಲ್ಲ, ನಾನು UPI ಪೇಮೆಂಟ್ ಅಂದ್ರೆ ಇವ್ರು ಇನ್ನೊಂದು ಕಡೆ ಹೋಗ್ತಾರೆ. ಹಾಗಾಗಿ ಇವ್ರಿಗೆ ವ್ಯಾಪಾರ ಲಾಸ್ ಆಗುತ್ತೆ. ವ್ಯಾಪಾರ ಲಾಸ್ ಆಗುತ್ತೆ ಅಂದರೆ ಲಾಭ ನಷ್ಟ ಆಗುತ್ತೆ, ಇವ್ರಿಗೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಹಾಗಾಗಿ ಜಾಣತನದಿಂದ ಅವ್ರ ನಡಿಬೇಕು ಹೊರತಾಗ್ಲಿ ವಿಮುಖರಾಗೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ವಿಜಯ್ ರಾಜೇಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.